ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಬೆಳಗಿನ ಶುಭೋದಯಗಳು. ವಿದ್ಯಾರ್ಥಿಗಳೇ, ನಾವು ಇಂದಿನ ತರಗತಿಯಲ್ಲಿ 10ನೇ ತರಗತಿಯ ಮೊದಲನೇ ಪದ್ಯವಾದಂತ ಸಂಕಲ್ಪ ಗೀತೆಯನ್ನ ಬರೆದಿರ್ತಕ್ಕಂತಹ GS ಶಿವರುದ್ರಪ್ಪನವರ ಪರಿಚಯವನ್ನ ಚಟುವಟಿಕೆಗಳ ಮೂಲಕ ಮಾಡಿಕೊಳ್ಳೋಣ. ನಮ್ಮ ಶಾಲೆಯ 10ನೇ ತರಗತಿ ವಿದ್ಯಾರ್ಥಿಗಳು ಶಿವರುದ್ರಪ್ಪನವರ ಪರಿಚಯವನ್ನ ಚಟುವಟಿಕೆಯ ಮೂಲಕ ಮಾಡ್ತಾರೆ. ಸ್ವರೂಪ್ ಜೆ, ಸ್ಫೂರ್ತಿ, ರಕ್ಷಿತಾ, ಶ್ರೀಗೌರಿ ಇವರೆಲ್ಲರಿಗೂ ಕೂಡ ಚಟುವಟಿಕೆಯನ್ನ ಮಾಡಿದ್ರಿ ಅಂತಂದು ಸ್ವಾಗತವನ್ನ ಬಯಸ್ತೀನಿ. ನನ್ನ ಹೆಸರು GS ಶಿವರುದ್ರಪ್ಪ. ನನ್ನ ಹೆಸರು GS ಶಿವರುದ್ರಪ್ಪ. ನನ್ನ ಪೂರ್ಣ ಹೆಸರು ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ. ಕಾಲ ಫೆಬ್ರವರಿ 7, 1926. ಸ್ಥಳ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ. ತಂದೆ ಶಾಂತವೀರಪ್ಪ, ತಾಯಿ ವೀರಮ್ಮ. ಕೃತಿಗಳು: ಸಾಮಗಾನ, ಕೆಲವು ಒಲವು, ದೇವದೀಪಿ, ದೀಪದ ಹೆಜ್ಜೆ, ಅನಾವರಣ, ಮಾಸೋದದಿ 22 ದಿನಗಳು, ಸೌಂದರ್ಯ ಸಮೀಕ್ಷೆ ಮುಂತಾದವುಗಳು. ಕೃತಿಗಳು: ಪ್ರಶಸ್ತಿಗಳು: ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ಗೌರವ ದಿಲೀಪ್ ರಾಷ್ಟ್ರಕವಿ ಮತ್ತು ಪಂಪ ಪ್ರಶಸ್ತಿಗೆ ಭಾಜನರಾಗಿದ್ದೇನೆ. ನನ್ನ ಹೆಸರು ಸ್ಫೂರ್ತಿ. ನಾನು 10ನೇ ತರಗತಿ ಓದುತ್ತಿದ್ದೇನೆ. ಶ್ರೀ ಮಧುಕೇಶ್ವರ ಪ್ರೌಢಶಾಲೆ. ನಿಮ್ಮ ಹೆಸರು? ನಿಮ್ಮ ಪೂರ್ಣ ಹೆಸರು? ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ. ನೀವು ಎಲ್ಲಿದ್ದೀರಿ?
ಶಿಕಾರಿಪುರದ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ. ನಿಮ್ಮ ತಂದೆ ತಾಯಿಯ ಹೆಸರು? ತಂದೆ ಶಾಂತವೀರಪ್ಪ, ತಾಯಿ ಬೀರಮ್ಮ. ನೀವು ಯಾವ ಯಾವ ಕೃತಿಗಳನ್ನು ರಚಿಸಿದ್ದೀರಿ? ಸಾಮಗಾನ, ಕೆಲವುಗಳು, ದೇವಶಿಲ್ಪಿ, ದೀಪದ ಹೆಜ್ಜೆ, ಮಾಸ್ಕೋದಲ್ಲಿ 22 ದಿನಗಳು, ಸೌಂದರ್ಯ ಸಮೀಕ್ಷೆ ಮಾಡಿದರು. ನಿಮಗೆ ಯಾವ್ಯಾವ ಪ್ರಶಸ್ತಿಗಳು ದೊರೆತಿವೆ? ನಾಡೋಜ ಪ್ರಶಸ್ತಿ, ಗೌರವ ಡಿಲೀಟ್, ಪಂಪ ಪ್ರಶಸ್ತಿ ಮತ್ತು ರಾಷ್ಟ್ರಕವಿ ಪ್ರಶಸ್ತಿಗೆ ಭಾಜನರಾಗಿದೆ. ಸಂಕಲ್ಪ ಗೀತೆಯನ್ನು ಯಾವ ಕವನ ಸಂಕಲನದಿಂದ ಆಯ್ಕೆ ಮಾಡಿಕೊಂಡಿದ್ದೀರಿ? ಎದೆ ತುಂಬಿ ಆಡಿದ ನನ್ನ ಕೃತಿಯಿಂದ ಆಯ್ಕೆ ಮಾಡಿ. ನಮಸ್ತೆ, ನನ್ನ ಹೆಸರು ರಕ್ಷಿತಾ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಶ್ರೀ ಮಧುಕೇಶ್ವರ ಪ್ರೌಢಶಾಲೆ ಓದಿದ್ದೇನೆ. ನಿಮ್ಮ ಹೆಸರು? ಜಿ ಎಸ್ ಶಿವರುದ್ರಪ್ಪ. ನಿಮ್ಮ ಪೂರ್ಣ ಹೆಸರು? ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ. ನಿಮ್ಮ ತಂದೆ ತಾಯಿಯ ಹೆಸರು? ತಂದೆ ಶಾಂತವೀರಪ್ಪ, ತಾಯಿ ವೀರಮ್ಮ. ನೀವು ಜನಿಸಿದ್ದು? ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ. ನೀವು ಎಲ್ಲಿ ಸೇವೆ ಸಲ್ಲಿಸಿದ್ದೀರಿ? ನಾವು ಮೈಸೂರು ಉಸ್ಮಾನಿಯಾ ಮತ್ತು ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಮತ್ತು ಕನ್ನಡ ಅಧ್ಯಯನ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದಾರೆ. ನಿಮ್ಮ ಕೃತಿಗಳು? ಸಾಮಗಾನ, ಕೆಲವುಗಳು, ದೇವಶಿಲ್ಪಿ, ದೀಪದ ಹೆಜ್ಜೆ, ಅನಾವರಣ, ಮಾಸ್ಕೋದಲ್ಲಿ 22 ದಿನಗಳು ಈ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ. ನಿಮ್ಮ ಪ್ರಶಸ್ತಿಗಳು? ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ಗೌರವ ಡಿಲೀಟ್, ರಾಷ್ಟ್ರಕವಿ ಮತ್ತು ಪಂಪ ಪ್ರಶಸ್ತಿಗೆ ಭಾಜನರಾಗಿದೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಯಾವ ಕೃತಿಗೆ ಲಭಿಸಿದೆ? ಕಾವ್ಯಾರ್ಥ ಚಿಂತನೆ. ನಮಸ್ಕಾರ, ನಾನು ಶ್ರೀಗೌರಿಯ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಶ್ರೀ ಮಧುಕೇಶ್ವರ ಪ್ರೌಢಶಾಲೆ ಓದಿದ್ದೇನೆ. ನಿಮ್ಮ ಪೂರ್ಣ ಹೆಸರು? ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ. ನೀವು ಯಾವಾಗ ಜನಿಸಿದ್ದೀರಿ? ಫೆಬ್ರವರಿ 7, 1926. ನೀವು ಎಲ್ಲಿ ಜನಿಸಿದ್ದೀರಿ? ಶಿವಮೊಗ್ಗ ಜಿಲ್ಲೆಯ ಶಿಕಾರಿ. ನಿಮ್ಮ ತಂದೆ ಹೆಸರೇನು? ಶಾಂತವೀರ. ನಿಮ್ಮ ತಾಯಿ ಹೆಸರೇನು? ವೀರಮ್ಮ. ನಿಮಗೆ ಯಾವ ಯಾವ ಪ್ರಶಸ್ತಿಗಳು ದೊರೆತಿವೆ? ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ಗೌರವ ಡಿಲೀಟ್ ಪ್ರಶಸ್ತಿ, ಪಂಪ ಮತ್ತು ರಾಷ್ಟ್ರಕವಿ ಪ್ರಶಸ್ತಿ ಬರುತ್ತೆ. ನಿಮ್ಮ ಕೃತಿಗಳು ಯಾವುವು? ಸಾಮಗಾನ, ಕೆಲವುಗಳು, ದೇವಶಿಲ್ಪಿ, ದೀಪದ ಹೆಜ್ಜೆ, ಅನಾವರಣ, ಮಾಸ್ಕೋದಲ್ಲಿ 22 ದಿನಗಳು, ಸೌಂದರ್ಯ ಸಮೀಕ್ಷೆ ಮಾಡಿದರು. ನೀವು ಎಲ್ಲೆಲ್ಲಿ ಸೇವೆ ಸಲ್ಲಿಸಿದ್ದೀರಿ? ಮೈಸೂರು ಉಸ್ಮಾನಿಯಾ ಮತ್ತು ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಮತ್ತು ಕನ್ನಡ ಅಧ್ಯಯನ ಕೇಂದ್ರಗಳ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದಾರೆ. ನಿಮ್ಮ ಯಾವ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ? ಕಾವ್ಯಾರ್ಥ ಚಿಂತನೆ. ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯ ನಿಮಗೆ ಯಾವ ಪ್ರಶಸ್ತಿ ನೀಡಿದೆ? ಗೌರವ ನಾಡೋಜ ಪ್ರಶಸ್ತಿ. ನಮಸ್ತೆ, ನನ್ನ ಹೆಸರು ತೇಜಸ್ವಿನಿ ಕುಂಬಾರ್. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಶ್ರೀ ಮಧುಕೇಶ್ವರ ಪ್ರೌಢಶಾಲೆ. ನಿಮ್ಮ ಪೂರ್ಣ ಹೆಸರೇನು? ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ. ನಿಮ್ಮ ತಂದೆಯ ಹೆಸರೇನು? ಶಾಂತವೀರ. ನಿಮ್ಮ ತಾಯಿಯ ಹೆಸರೇನು? ವೀರಮ್ಮ. ನೀವು ಎಲ್ಲಿ ಜನಿಸಿದ್ದೀರಿ? ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ. ನಿಮಗೆ ಯಾವ ಪ್ರಶಸ್ತಿ ದೊರೆತಿದೆ? ನಾಡೋಜ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ಗೌರವ ಡಿಲೀಟ್. ನೀವು ಯಾವ ಪುರಸ್ಕಾರಕ್ಕೆ ನೀವು ಭಾಜನರಾಗಿದ್ದೀರಿ? ಪಂಪ ಪುರಸ್ಕಾರ. ನೀವು ಯಾವ ಊರಲ್ಲಿ ಸಮಾವೇಶಗೊಂಡ? ದಾವಣಗೆರೆಯಲ್ಲಿ 1992. ನೀವು ಯಾವ ಕವನ ಸಂಕಲನದಿಂದ ಸಂಕಲ್ಪ ಗೀತೆಯನ್ನು ಆರಿಸಿಕೊಂಡಿದ್ದೀರಿ? ಎದೆ ತುಂಬಿ ಆಡಿದೆ. ನಮಸ್ತೆ, ನನ್ನ ಹೆಸರು ಉಮರೇನು. 10ನೇ ತರಗತಿ ಓದುತ್ತಿದ್ದೇನೆ. ಶ್ರೀ ಮಧುಕೇಶ್ವರ ಪ್ರೌಢಶಾಲೆ. ಶಾಂತವೀರಪ್ಪ ಶಿವರುದ್ರಪ್ಪ. ನೀವು ಯಾವಾಗ ಜನಿಸಿದ್ದೀರಿ? 1926.
26 ಫೆಬ್ರವರಿ 7. ನೀವು ಎಲ್ಲೆಲ್ಲಿ ಸೇವೆ ಸಲ್ಲಿಸಿದ್ದೀರಿ? ಮೈಸೂರು ಉಸ್ಮಾನಿಯಾ ಮತ್ತು ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಮತ್ತು ಕನ್ನಡ ಅಧ್ಯಯನ ಕೇಂದ್ರಗಳಲ್ಲಿ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದೇನೆ. ನಿಮ್ಮ ಕೃತಿಗಳು ಯಾವುವು? ಸಾಮಗಾನ, ಚೆಲುವು ಒಲವು, ದೇವಶಕ್ತಿ, ದೀಪದ ಹೆಜ್ಜೆ, ಅನಾವರಣ, ಮಾಸ್ಕೋದಲ್ಲಿ 22 ದಿನಗಳು, ಇನ್ನು ಹಲವು ಕೃತಿ. ನಿಮ್ಮ ಯಾವ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ? ಕಾವ್ಯಾರ್ಥ ಚಿಂತನೆ ಎಂಬ ಕೃತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ. ನನ್ನ ಹೆಸರು ಕಿರಣ್ GS, ಶ್ರೀ ಮಧುಕೇಶ್ವರ ಪ್ರೌಢಶಾಲೆ ಹೊದಿಗೆರೆ. ನಿಮ್ಮ ಪೂರ್ಣ ಹೆಸರು? ಹುಬ್ಬಳ್ಳಿ ಚಾಮರಾಜರಪ್ಪ ಶಿವರುದ್ರಪ್ಪ. ನೀವು ಯಾವಾಗ ಜನಿಸಿದ್ದೀರಾ? ಫೆಬ್ರವರಿ 7, 1926. ನೀವು ಎಲ್ಲಿ ಜನಿಸಿದ್ದೀರಿ? ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ. ನೀವು ಎಲ್ಲೆಲ್ಲಿ ಸೇವೆ ಸಲ್ಲಿಸಿದ್ದೀರಿ? ಮೈಸೂರು ಉಸ್ಮಾನಿಯಾ ಮತ್ತು ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇರಿದೆ. ನಿಮ್ಮ ಕೃತಿಗಳು ಯಾವುವು? ಸಾಮಗಾನ, ಚೆಲುವು ಒಲವು, ದೇವಶಕ್ತಿ, ದೀಪದ ಹೆಜ್ಜೆ, ಮಾಸ್ಕೋದಲ್ಲಿ 22 ದಿನಗಳು, ಸೌಂದರ್ಯ ಸಮಿತಿ, ನಾವು. ನಿಮ್ಮ ಯಾವ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ? ಕಾವ್ಯಾರ್ಥ ಚಿಂತನೆ ಎಂಬ ಕೃತಿ. ನಿಮಗೆ ಯಾವ ಪ್ರಶಸ್ತಿ ದೊರೆತಿದೆ? ನಾಡೋಜ ಪ್ರಶಸ್ತಿ, ಗೌರವ ಡಿಗ್ರಿ, ಪಂಪ ಪ್ರಶಸ್ತಿ ಮತ್ತು ರಾಷ್ಟ್ರಪತಿ ಪ್ರಶಸ್ತಿಗೆ ಭಾಜನರಾಗಿದೆ. ನಿಮ್ಮ ತಂದೆ ಹೆಸರು? ಶಾಂತಗುರು. ನಿಮ್ಮ ತಾಯಿ ಹೆಸರು? ನಮಸ್ತೆ, ನನ್ನ ಹೆಸರು ಸಹನಟಿ, 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಶ್ರೀ ಮಧುಕೇಶ್ವರ ಪ್ರೌಢಶಾಲೆ ಹೊದಿಗೆರೆ. ನಿಮ್ಮ ಪೂರ್ಣ ಹೆಸರು? ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ. ನೀವು ಯಾವಾಗ ಜನಿಸಿದ್ದೀರಿ? ಫೆಬ್ರವರಿ 7, 1926. ನೀವು ಎಲ್ಲಿ ಜನಿಸಿದ್ದೀರಿ? ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ. ನೀವು ಎಲ್ಲಿ ಸೇವೆ ಸಲ್ಲಿಸಿದ್ದೀರಿ? ಮೈಸೂರು ಉಸ್ಮಾನಿಯಾ ಮತ್ತು ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಕನ್ನಡ ಅಧ್ಯಯನ ಕೇಂದ್ರಗಳಲ್ಲಿ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದೇನೆ. ನಿಮ್ಮ ಕೃತಿಗಳು ಯಾವುವು? ಸಾಮಗಾನ, ಚೆಲುವು ಒಲವು, ದೀಪದ ಹೆಜ್ಜೆ, ದೇವಶಕ್ತಿ, ಮಾಸ್ಕೋದಲ್ಲಿ 22 ದಿನಗಳು, ಇನ್ನು ಹಲವು ಕೃತಿಗಳನ್ನು ರಚಿಸಿದ್ದೇನೆ. ನಿಮ್ಮ ಯಾವ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ? ಕಾವ್ಯಾರ್ಥ ಚಿಂತನೆ ಕೃತಿ. ಪಂಪ ಕನ್ನಡ ವಿಶ್ವವಿದ್ಯಾನಿಲಯ ನಿಮಗೆ ಯಾವ ಪ್ರಶಸ್ತಿ ಕೊಟ್ಟಿದೆ? ನಾಡೋಜ ಪ್ರಶಸ್ತಿ. ಕುವೆಂಪು ವಿಶ್ವವಿದ್ಯಾನಿಲಯ ನಿಮಗೆ ಪದವಿ ಕೊಟ್ಟಿದೆ? ಗೌರವ ಡಿಗ್ರಿ. ನನ್ನ ಹೆಸರು ಯಶವಂತ್ ಸಿಂಗ BS. ನಿಮ್ಮ ಪೂರ್ಣ ಹೆಸರು? ಹುಬ್ಬಳ್ಳಿ ಶಾಂತವೀರಪ್ಪ ಶಿವರುದ್ರಪ್ಪ. ನಿಮ್ಮ ಊರು? ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ. ನಿಮ್ಮ ತಂದೆ ತಾಯಿ ಹೆಸರು? ತಂದೆ ಶಾಂತವೀರಪ್ಪ, ತಾಯಿ ವೀರಮ್ಮ. ನಿಮ್ಮ ಯಾವ್ಯಾವ ಕೃಷಿಗಳಿಗೆ? ಸಾಮಗಾನ, ಚೆಲುವು ಒಲವು, ದೇವಶಕ್ತಿ, ದೀಪದ ಹೆಜ್ಜೆ, ಮಾಸ್ಕೋದಲ್ಲಿ 22 ದಿನಗಳು, ನಾವು. ನೀವು ಎಲ್ಲಿ ಜನಿಸಿದ್ದೀರಿ? ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ. ನಿಮ್ಮ ಯಾವ ಕೃತಿಗೆ? ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ಗೌರವ ಡಿಗ್ರಿ, ರಾಷ್ಟ್ರಕವಿ ಮತ್ತು ಪಂಪ ಪ್ರಶಸ್ತಿ. ನನ್ನ ಹೆಸರು ರಂಗಸ್ವಾಮಿ, ಶ್ರೀ ಮಧುಕೇಶ್ವರ ಪ್ರೌಢಶಾಲೆ ಹೊದಿಗೆರೆ. ನಿಮ್ಮ ಪೂರ್ಣ ಹೆಸರು? ಹುಬ್ಬಳ್ಳಿ ಶಾಂತವೀರಪ್ಪ ಶಿವರುದ್ರಪ್ಪ. ನೀವು ಯಾವಾಗ ಜನಿಸಿದ್ದೀರಿ? ಫೆಬ್ರವರಿ 7, 1926. ನೀವು ಎಲ್ಲಿ ಜನಿಸಿದ್ದೀರಿ? ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಲ್ಲಿ. ನಿಮ್ಮ ತಂದೆಯ ಹೆಸರೇನು? ಶಾಂತವೀರಪ್ಪ. ನಿಮ್ಮ ತಾಯಿಯ ಹೆಸರು? ವೀರಮ್ಮ. ನಿಮ್ಮ ಯಾವ ಕೃತಿಗೆ? ಸಾಮಗಾನ, ದೇವಶಕ್ತಿ, ದೀಪದ ಹೆಜ್ಜೆ, ಅನಾವರಣ, ಮಾಸ್ಕೋದಲ್ಲಿ 22 ದಿನಗಳು, ಸೌಂದರ್ಯ ಸಮಿತಿ, ಹಲವು ಕೃತಿಗಳನ್ನು ರಚಿಸಿದ್ದೇನೆ. ನಿಮಗೆ ಯಾವ ಪ್ರಶಸ್ತಿಗಳು ದೊರೆತಿವೆ? ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ಗೌರವ ಡಿಗ್ರಿ ಮತ್ತು ರಾಷ್ಟ್ರಕವಿ ಪಂಪ ಪ್ರಶಸ್ತಿಗೆ ಪಾತ್ರರಾಗಿದೆ. ನೀವು ಯಾವ ಕವನ ಸಂಕಲನದಿಂದ ಸಂಕಲ್ಪ ಗೀತೆಯನ್ನು ಮಾಡಿದ್ದೀರಿ? ತುಂಬಿ ಅಡಿದ ಎಂಬ ಕವನ ಸಂಕಲನದಿಂದ.
ಜಿ ಎಸ್ ಶಿವರುದ್ರಪ್ಪ. ನಿಮ್ಮ ಪೂರ್ಣ ಹೆಸರು. ಹುಗ್ಗರಿ ಶಾಂತವೀರಪ್ಪ ಶಿವರುದ್ರ. ಜನಿಸಿದ ಸ್ಥಳ. ಶಿವಮೊಗ್ಗ ಜಿಲ್ಲೆ ನಿಮ್ಮ ತಂದೆ ತಾಯಿಯ ಹೆಸರು. ಶಾಂತವೀರಪ್ಪ. ನಿಮ್ಮ ಕೃತಿಗಳು. ಸಮಗಾನ, ಚದುರುಗಳು, ದೇವಶಿಲ್ಪಿ, ದೀಪದ ಹೆಜ್ಜೆ, ಮಾಸ್ಕೋದಲ್ಲಿ 22 ದಿನಗಳು, ಅನಾವರಣ, ಸಂರಕ್ಷಣೆ ಹಾಗೂ ಕೃತಿಗಳನ್ನು ರಚಿಸಿದ್ದಾರೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ಗೌರವವಿಧಿ ಮತ್ತು ರಾಷ್ಟ್ರಕವಿ ಕೊಂಬ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ. ನನ್ನ ಹೆಸರು ಸಚಿನ್ ಎಚ್.ಎಲ್. ಶ್ರೀಮಂತೇಶ್ವರ ಪ್ರೌಢಶಾಲೆ. ಪೂರ್ಣ ಹೆಸರು. ಹುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ. ನೀವು ಎಲ್ಲಿ ಜನಿಸಿದ್ದೀರಿ? ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ. ಯಾವಾಗ ಜನಿಸಿದ್ದೀರಿ? 1926. ನಿಮ್ಮ ತಂದೆ ತಾಯಿಯ ಹೆಸರು. ತಂದೆ ಶಾಂತವೀರಪ್ಪ, ತಾಯಿ ವೀರಮ್ಮ. ನಿಮ್ಮ ಕೃತಿಗಳು ಯಾವುವು? ಸಮಗಾನ, ಚದುರುಗಳು, ದೇವಶಿಲ್ಪಿ, ದೀಪದ ಹೆಜ್ಜೆ, ಅನಾವರಣ, ಮಾಸ್ಕೋದಲ್ಲಿ 22 ದಿನಗಳು, 4 ಕೃತಿಗಳನ್ನು ರಚಿಸಿದ್ದೇನೆ. ನಿಮಗೆ ಯಾವ ಪ್ರಶಸ್ತಿಗಳು ದೊರೆತಿವೆ? ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ಗೌರವವಿಧಿ, ಕೊಂಬ ಮತ್ತು ರಾಷ್ಟ್ರಕವಿ ಪ್ರಶಸ್ತಿಗೆ ಪಾತ್ರರಾಗಿದ್ದೇನೆ. ನನ್ನ ಹೆಸರು ಮನೋಜ್ ಕುಮಾರ್ ಕೆ. ಶ್ರೀ ಮಧುಕೇಶ್ವರ ಪ್ರೌಢಶಾಲೆ ವಡಿಯಲ್ಲಿ ಓದುತ್ತಿದ್ದೇನೆ. ನಿಮ್ಮ ಹೆಸರು. ಜಿ ಎಸ್ ಶಿವರುದ್ರಪ್ಪ. ನಿಮ್ಮ ಪೂರ್ಣ ಹೆಸರು. ಹುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ. ನಿಮ್ಮ ತಂದೆ ತಾಯಿಯ ಹೆಸರು. ತಂದೆ ಶಾಂತವೀರಪ್ಪ, ತಾಯಿ ವೀರಮ್ಮ. ನೀವು ಎಲ್ಲಿ ಜನಿಸಿದ್ದೀರಿ? ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ. ನಿಮ್ಮ ಕೃತಿಗಳು ಯಾವುವು? ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ಗೌರವವಿಧಿ, ಕುವೆಂಪು ಕೊಂಬ ಪ್ರಶಸ್ತಿ ಮತ್ತು ರಾಷ್ಟ್ರಕವಿ ಪ್ರಶಸ್ತಿಗೆ ಪಾತ್ರರಾಗಿದ್ದೇನೆ. ನಮಸ್ಕಾರ, ನನ್ನ ಹೆಸರು ಸೃಷ್ಟಿ ಎಚ್.ಎಲ್. 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಶ್ರೀ ಮಧುಕೇಶ್ವರ ಪ್ರೌಢಶಾಲೆ ಹೊದಿಗೆರೆ. ನಿಮ್ಮ ಪೂರ್ಣ ಹೆಸರೇನು? ಹುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ. ನೀವು ಯಾವಾಗ ಜನಿಸಿದ್ದೀರಿ? 1926 ಫೆಬ್ರವರಿ 7. ನಿಮ್ಮ ತಂದೆ ಹೆಸರೇನು? ಶಾಂತವೀರಪ್ಪ, ನಿಮ್ಮ ತಾಯಿಯ ಹೆಸರೇನು? ವೀರಮ್ಮ. ನೀವು ಯಾವಾಗ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಗಳಿಸಿದ್ದೀರಿ? ಆವ್ಯಾಪ ಚಿಂತನೆ, ನಿಮ್ಮ ಕೃತಿ ಯಾವುದು? ದೀಪದ ಹೆಜ್ಜೆ, ದೇವಶಿಲ್ಪಿ, ಮಾಸ್ಕೋದಲ್ಲಿ 22 ದಿನಗಳು, ಅನಾವರಣ ಮುಂತಾದ ಪ್ರಶಸ್ತಿಗಳು. ನೀವು ಎಲ್ಲೆಲ್ಲಿ ಸೇವೆ ಸಲ್ಲಿಸಿದ್ದೀರಿ? ಮೈಸೂರು ಉಸ್ಮಾನಿಯಾ ಮತ್ತು ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ, ಕನ್ನಡ ಅಧ್ಯಯನ ಕೇಂದ್ರಗಳಲ್ಲಿ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದೇನೆ. ನಿಮಗೆ ಯಾವ್ಯಾವ ಪ್ರಶಸ್ತಿ ದೊರೆತಿದೆ? ನಾಡೋಜ ಪ್ರಶಸ್ತಿ, ಗೌರವವಿಧಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕೊಂಬ ಮತ್ತು ರಾಷ್ಟ್ರಕವಿ ಪ್ರಶಸ್ತಿ ದೊರೆತಿದೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಇಷ್ಟೊತ್ತು ಸಂಕಲ್ಪ ಗೀತೆ ಪದ್ಯವನ್ನ ಬರೆದಿರ್ತಕ್ಕಂತಹ ಜಿ ಎಸ್ ಶಿವರುದ್ರಪ್ಪನವರ ಪರಿಚಯವನ್ನ ಸಂದರ್ಶನದ ಮೂಲಕ ನಮ್ಮ 10ನೇ ತರಗತಿಯ ವಿದ್ಯಾರ್ಥಿಗಳು ತಿಳಿಸ್ಕೊಟ್ಟಿದ್ದೀರಿ. ಇಲ್ಲಿ ಬಂದು ಸಂದರ್ಶನದ ಮೂಲಕ ಜಿ ಎಸ್ ಶಿವರುದ್ರಪ್ಪನವರ ಪರಿಚಯವನ್ನ ಮಾಡಿದಂತಹ ಎಲ್ಲ ನನ್ನ ಮುದ್ದು ಮಕ್ಕಳಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಹಾಗೆಯೇ ಇವತ್ತು ಬಂದು ಇಲ್ಲಿ ತಿಳಿಸಿದಂತಹ ವಿದ್ಯಾರ್ಥಿಗಳು ಬಿಟ್ಟು ಉಳಿದಂತಹ ವಿದ್ಯಾರ್ಥಿಗಳು ಮುಂದಿನ ಚಟುವಟಿಕೆಯನ್ನ ನೀವು ನಡೆಸ್ಕೋಬೇಕಂತ ಕೇಳ್ಕೊಳ್ತೀನಿ.